ಕೆ.ಜೆ. ಜಾರ್ಜ್ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಸಹೋದ್ಯೋಗಿ ಸಚಿವರುಗಳು ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ ಅಂತಂದ್ರೂ ಕೂಡ ಸರ್ಕಾರಕ್ಕೆ ಮುಜುಗರ ಆಗಬಾರದು, ನೈತಿಕತೆ ಆಧಾರದಲ್ಲಿ ಕೂಡ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ನನ್ನ ರಾಜೀನಾಮೆಯನ್ನು ಒಪ್ಪಿಕೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾನು ಅವ್ರ ಭಾವನೆಗಳಿಗೆ ಗೌರವ ಕೊಡಬೇಕು ಅಂತೇಳಿ ಒಪ್ಕೊಂಡಿದ್ದೇನೆ. ವಿರೋಧ ಪಕ್ಷದವರು ಬೊಬ್ಬೆ ಆಗ್ತಾ ಇದ್ದಾರೆ, ನಾವು ಹೋರಾಟ ಮಾಡಿ ರಾಜೀನಾಮೆ ಕೊಡಿಸ್ತೋ ಅಂತೇಳಿ. ಪಾಪ ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಹೇಳ್ಕೊಳ್ಳಿ ಅಂತ. ಅದರ ಸತ್ಯ ಅದಲ್ಲ. ಅವರಿಗೆ ಬಿಜೆಪಿಯವ್ರಿಗಾಗಲಿ ಜೆಡಿಎಸ್ನವ್ರಿಗಾಗಲಿ ಇಂಥ ಪ್ರಕರಣಗಳಲ್ಲಿ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆಯೂ ಕೂಡ ಉಳ್ಕೊಂಡಿಲ್ಲ. ಅವರು ಯಡಿಯೂರಪ್ಪನವರಾಗಲಿ, ಜಗದೀಶ್ ಶೆಟ್ಟರ್ ಆಗಲಿ, ಈಶ್ವರಪ್ಪನವರಾಗಲಿ, ಇವ್ರಿಗಾರಿಗೂ ನೈತಿಕತೆ ಉಳಿದಿಲ್ಲ. ನೈತಿಕವಾಗಿ ದಿವಾಳಿ ಆಗಿರ್ತಕ್ಕಂಥವ್ರು ಬಿಜೆಪಿಯವ್ರಿರ್ಬೋದು, ಜೆಡಿಎಸ್ನವ್ರಿರ್ಬೋದು. ಸೊ ಇವರು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ತಮ್ಮ ಬಗ್ಗೆ ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು. ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಮನೆಗೆ ಕಲ್ಲೊಡೆಯೋದನ್ನ ಬಿಡೋದು ಒಳ್ಳೆಯದು. ನಿಜ, ಪೊಲೀಸ್ನವ್ರು ಯಾವಾಗಲೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ಅವರ ನೇಚರತ್ತಿ ವರ್ಕೇ ಹಂಗಿರೋದು. ಆ ಒತ್ತಡದಲ್ಲಿ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ. ನಾನು ಮೊನ್ನೆ ಅಸೆಂಬ್ಲಿನಲ್ಲಿ ಉತ್ತರ ಕೊಡುವಾಗ ಹೇಳಿದೆ, ನಾನು ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಇಡೀ ದೇಶದಲ್ಲಿ ಕ್ರಿಮಿನಲ್ ಕ್ರೈಮ್ಸ್ಗಳು ಏನೇನಾಗಿರ್ತವೆ ಅದೆಲ್ಲನೂ ಕೂಡ ಒಂದು ಕಂಪೈಲ್ ಮಾಡಿ ಅದನ್ನ ಬಿಡುಗಡೆ ಮಾಡ್ತಾ ಇದೆ. ಎಲ್ಲರ ಜೀವನ ಕೂಡ ಅಮೂಲ್ಯ. ಪೊಲೀಸ್ನವ್ರ ಜೀವ ಇರ್ಬೋದು, ಬೇರೆ ಯಾರದೇ ಜೀವ ಇರ್ಬೋದು, ಸಾಮಾನ್ಯ ವ್ಯಕ್ತಿ ಇರ್ಬೋದು, ಎಲ್ಲರ ಜೀವನ ಕೂಡ ಅಮೂಲ್ಯ. ಯಾರು ಕೂಡ ಅಸಹಜವಾದಂಥ ಸಾವನ್ನು ಅಪ್ಪಬಾರದು, ಆತ್ಮಹತ್ಯೆ ಅಂತ ಕೆಲಸಗಳನ್ನ ಮಾಡಬಾರದು. ಅವ್ರ ಬಗ್ಗೆ ನಮ್ದು ಯಾರು ಆತ್ಮಹತ್ಯೆ ಮಾಡ್ಕೊಂಡಿರೋ ಅವ್ರ ಬಗ್ಗೆ ವಿಷಾದ ಇದೆ. ಇವ್ರ ಕಾಲದಲ್ಲಿ ಯಾವುದೂ ಇಂಥ ಘಟನೆಗಳೇ ನಡೆದಿರಲಿಲ್ಲ ಅನ್ನೋ ರೀತಿಯಲ್ಲಿ ಜನರ ಮುಂದೆ, ಮಾಧ್ಯಮದ ಮುಂದೆ ಪ್ರತಿಬಿಂಬಿಸ್ಕೊತಾ ಇರೋದಿದೆಯಲ್ಲ, ಅದಕ್ಕೆ ಇವರು ಹೇಳಿದ್ದು ನೈತಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದ್ದಾರೆ ಅಂತ. 13 ಪ್ರಕರಣಗಳಲ್ಲಿ ಸಿಬಿಐ ಕೊಡಬೇಕು ಅಂತ 5 ದಿನ ಹಗಲು ರಾತ್ರಿ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣ ಮಾಡಿದ. 5 ದಿನಗಳ ಕಾಲ ಸತತವಾಗಿ ಪಾದಯಾತ್ರೆ ಫ್ರಮ್ ಬ್ಯಾಂಗ್ಳೂರು ಟು ಬಳ್ಳಾರಿ, 1 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಗರಣ, ಅಕ್ರಮ ಗಣಿಗಾರಿಕೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಇದೇ ಜಗದೀಶ್ ಶೆಟ್ಟರು ಅದು ಮಂತ್ರಿ ಆಗಿರ್ಲಿಲ್ಲ ಅನ್ನೋ ಕಾಣಿಸುತ್ತೆ, ಸ್ಪೀಕರ್ ಕೊಟ್ಟರೆ ಇವರು ಅದು ಕೊಡ್ಲಿಲ್ಲ. ಆಗೇನು ಹೇಳ್ತಿದ್ರು, ನಾವು ಒತ್ತಾಯ ಮಾಡಿದಾಗೆಲ್ಲ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅನ್ನೋದು. ಕಾಂಗ್ರೆಸ್, ಇಟ್ಸ್ ಎ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅನ್ನೋದು. ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಅವ್ರು ಹೇಳಿದ್ರು ಚೋರ್ ಬಚಾವ್ ಸಂಸ್ಥೆ ಅದು ಅಂತ. ಈಗ ಇದ್ದಕ್ಕಿದ್ದಾಗಲೇ ನಂಬಿಕೆ, ವಿಶ್ವಾಸ ಸಿಬಿಐ ಮೇಲೆ ಬಂದಿದೆ, ಸಿಐಡಿ ಮೇಲೆ ಹೋಗ್ಬಿಟ್ಟது. ನಾನು ಯಾಕೆ ಇವರು ದ್ವಂದ್ವವಾದಂತ ಇವರು ನಿಲುವುಗಳು, ದ್ವಂದ್ವವಾದಂತ ನಿಲುವುಗಳು, ಇವ್ರಿಗೆ ಅನುಕೂಲ ಆಗೋದಾದ್ರೆ ಸಿಬಿಐ ಅನ್ನೋದು, ಇವ್ರಿಗೆ ಅನಾನುಕೂಲ ಅಂತ ಗೊತ್ತಾದ್ರೆ ಅದಿಲ್ಲ ಸಿಬಿಐ ಬೇಡ ಅನ್ನೋದು. ಈಗ ಕುಮಾರಸ್ವಾಮಿ ಏನೋ ಗೊತ್ತಿಲ್ಲ ನನಗೆ ಸಿಬಿಐ ಬೇಡ ಅಂತ ಹೇಳೋದು. ನಾವು ಸಿಬಿಐ ಬಗ್ಗೆ ಭಯ ಏನಿಲ್ಲ ನನಗೆ. ನಾನೀಗಾಗಲೇ 8 ಪ್ರಕರಣಗಳನ್ನ ಸಿಬಿಐಗೆ ಒಪ್ಪಿಸಾಗಿದೆ.
ಅವ್ರ ಬಗ್ಗೆ ಅಗೌರವನೂ ಇಲ್ಲ, ಸಿಬಿಐ ಬಗ್ಗೆ ಭಯನೂ ಇಲ್ಲ. ನಾವು ಕೊಟ್ಟಿದ್ದೀವಿ, ಈಗಾಗಲೇ 8 ಪ್ರಕರಣಗಳು ಕೊಟ್ಟಿದ್ದೀವಿ. ಸೌಜನ್ಯ ಕೇಸು, ಮಂಡ್ಯದಲ್ಲಿ ನಡೆದಂಥ ಹಗರಣ, ರಾಮನಗರದಲ್ಲಿ ನಡೆದಂಥ ಹಗರಣ, DK ರವಿ, ಆಮೇಲೆ ಒಂದಂಕಿ ಲಾಟ್ರಿದು 8 ಪ್ರಕರಣಗಳನ್ನು ಕೊಟ್ಟಿದ್ದೀವಿ ನಾವು. ಇವರು ನರೇಂದ್ರ ಮೋದಿ ಅವರು ಬಂದ ಮೇಲೆ ಕೊಟ್ಟಿರೋ ಇವೆಲ್ಲ. ನಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸಂಸ್ಥೆಗಳ ಬಗ್ಗೆ ನಂಬಿಕೆ ಇದೆ, ಗೌರವ ಇದೆ. ಮರಿಗೌಡನು ಕೂಡ ಅವರಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್. ನಿಜ, ಅವ್ರು ನಮ್ಮ ಪಾರ್ಟಿ ಲೀಡರು, ನಮ್ಮ ಪಾರ್ಟಿ ವರ್ಕರು. ನಾನು ಯಾವುದು ಅದು ಪ್ರತಿಭಟನೆ ಮಾಡಿದಾಗ ಮಾಡಿದಂಥ ಕೇಸ್ಗಳು, ನಾನು 2007ರಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರತಿಭಟನೆ ಮಾಡಿದಾಗ ಹಾಕಿದಂಥ ಕೇಸ್ಗಳು. ಆಲ್ ದೋಸ್ ಕೇಸಸ್ ವರ್ ಕ್ಲೋಸ್ಡ್ ಇನ್ ದಿ ಇಯರ್ 2008. 2007ರಲ್ಲಿ ಹಾಕಿದ್ರು 5 ಕೇಸ್ಗಳು, 143, 147 ಈ ಥರದವೆಲ್ಲ ಅನ್ಲಾಫುಲ್ ಅಸೆಂಬ್ಲಿ, ಬಸ್ಗಳು ಕಲ್ಲು ಹೊಡಿಸಿದ್ರು. ನಾನೆಲ್ಲ ಅಬೇಟ್ಮೆಂಟ್ ಮಾಡಿದೆ ನಾನು ಅಂತ. No case is pending. Let them show the document. See, I have taken all the information from the police department and the CID department. I know personally there were 5 cases. 1 case is withdrawn. The remaining 4 cases, in the remaining 4 cases, CID has submitted C report which has been accepted. There is no case pending against me. All the 5 cases were closed in the year 2008. 5 cases were filed against me. I am also one of the accused. All the cases are closed. All the cases are closed in 2008. Okay, they wanted to make politics. ಅದರಿಂದ ಏನು ಪಾಲಿಟಿಕ್ಸ್ ಏನಾಗಿ, ಯಾಕಂತಂದ್ರೆ ಅವ್ರು ಏನು ಅಂತಂದ್ರೆ ತಪ್ಪು ಹುಡುಕ ಕೊಟ್ಟಿದ್ದೇನು ಅಂದರೆ, ನಾ 2013 ನಾಮಿನೇಷನ್ ಹಾಕುವಾಗ ಇದನ್ನೆಲ್ಲ ಮೆನ್ಷನ್ ಮಾಡಿಲ್ಲ ಅಂತ ಹುಡುಕಕ್ಕೆ ಹೋದ್ರು ಪಾಪ. ಬಿಡಿ, ಅದು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಹೇಗೆ ಇವರು ಸುಳ್ಳನ್ನ ಇನ್ನೊಬ್ರು ತೇಜೋವಧೆ ಮಾಡಲಿಕ್ಕೆ ಹೇಗೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದು. FIR ಹಾಕಿದ ತಕ್ಷಣನೇ ಕ್ರಮ ತಗೋಬೇಕು ಅಂತೇನಿಲ್ಲ. ನಮ್ಮ ಎಲ್ಲ ಕೊಲೀಗ್ಸ್ಗಳು ಕೂಡ ಕೊಡೋದು ಬೇಡ ಅಂತ ಹೇಳಿದ್ರು. ಆದರೆ ಜಾರ್ಜ್ ಬೀಂಗ್ ಎ ಲಾಯಲ್ ಸೋಲ್ಜರ್ ಆಫ್ ದಿ ಪಾರ್ಟಿ, ಯಾವುದೇ ಕಾರಣಕ್ಕೆ ನನ್ನಿಂದ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಾಗಲಿ ಮುಜುಗರ ಆಗಬಾರದು, ಯಾವ ಕಾರಣಕ್ಕೂ ಕೂಡ. ಯಾಕಂದ್ರೆ ವಿರೋಧ ಪಕ್ಷದವರು ಬೊಬ್ಬೆ ಇಡ್ತಾ ಇದ್ದಾರೆ ಇದ್ರ ಬಗ್ಗೆ. ನಾನು ಮಾಡೋ ಗ್ರೌಂಡ್ಸ್, ನಾನು ವಾಲಂಟಿಯರ್ ಆಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ಒತ್ತಾಯ ಮಾಡೋದಕ್ಕೆ ನಾವು ಅವರ ಭಾವನೆಗಳಿಗೆ ಗೌರವಿಸಬೇಕು ಅಂತ ಮಾಡಿರ್ತಕ್ಕಂಥದ್ದೇ ಹೊರತು. ಮತ್ತು ನನಗೆ ಹೇಳಿದ್ರೆ ಇವರೆಲ್ಲ ಜಗದೀಶ್ ಶೆಟ್ಟಿ ಮೇಲೂ ಒಂದು ಕಂಪ್ಲೇಂಟ್ ಇದೆ, FIR ಆಗಿದೆ, ಈಶ್ವರಪ್ಪನ ಮೇಲೂ ಆಗಿದೆ. ಅವ್ರು ಯಾಕೆ ರಾಜೀನಾಮೆ ಕೊಡಲ್ಲ?